ತಾಲೂಕಿನ ಬಂಕಾಪುರ ಗ್ರಾಮದಿಂದ ಹಲವು ವಿದ್ಯಾರ್ಥಿನಿಯರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ವಿದ್ಯಾಭ್ಯಾಸ ಮಾಡಲು ಬರುತ್ತಿದ್ದಾರೆ. ಆದರೆ ಸರಿಯಾದ ಬಸ್ಸಿನ ವ್ಯವಸ್ಥೆ ಇಲ್ಲದ ಕಾರಣ ಅದು ಎಷ್ಟೋ ವಿದ್ಯಾರ್ಥಿಗಳು ಶಾಲೆ ಬದಲಾವಣೆ ಮಾಡಿದ್ದಾರೆ. ಅದಲ್ಲದೆ ಪರೀಕ್ಷೆ ಸಮಯದಲ್ಲಿ ಹಾಜರಾಗದೆ ಹಿಂದುಳಿದ ವಿದ್ಯಾರ್ಥಿಗಳು ಇದ್ದಾರೆ. ಈ ವಿಷಯದ ಕುರಿತು ಈಗಾಗಲೇ ಸಾಕಷ್ಟು ಬಾರಿ ಗಂಗಾವತಿ ಬಸ್ ಡಿಪೋ ಮ್ಯಾನೇಜರ್ಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಮನವಿಗೆ ಸ್ಪಂದಿಸದ ಅಧಿಕಾರಿಗಳು ಹಾಗಾಗಿ ಗಂಗಾವತಿ ತಾಲೂಕಿನ ಉಡಮಕಲ್ ಗ್ರಾಮದಲ್ಲಿ ಕೃಷಿ ವಿಜ್ಞಾನಿಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಕೃಷಿ ಮಹಾವಿಶ್ವವಿದ್ಯಾಲಯ ಗಂಗಾವತಿ ಸಹಯೋಗದಲ್ಲಿ ಕೃಷಿ ವಸ್ತು ಪ್ರದರ್ಶನ ಹಾಗೂ ಸಮಾರೋಪ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮಕ್ಕೆ ಆಗಮಿಸಿದ ಪರಮ ಪೂಜ್ಯ ಶ್ರೀ ಕಲ್ಲಯ್ಯಜ್ಜನವರಿಗೆ ಬಸ್ಸಿನ ವ್ಯವಸ್ಥೆ ಕಲ್ಪಿಸಿ ಕೊಡುವಂತೆ ಕಲೆಯ ಜನರ ಮುಖಾಂತರ ಡಿಪೋ ಮ್ಯಾನೇಜರ್ಗೆ ಮನವಿ ಸಲ್ಲಿಸಿದ್ದಾರೆ. ಬೈಕ್ ಸಿಕ್ಕರೆ ಬೈಕ್ ಹೋಗ್ತಾರೆ, ಇಲ್ಲದ್ರೆ 7 ಕಿಲೋಮೀಟರ್ ನಡ್ಕೊಂತ ಹೋಗ್ಬೇಕು ಸರ್. ಪ್ರತಿದಿನ ಸರ್. ಸಾಯಂಕಾಲ ಮತ್ತು ಬೆಳಗ್ಗೆ ಸರ್. ಬೆಳಗ್ಗೆ ಒಂದು ಟೈಮ್ ಡ್ರಾಪ್ ಮಾಡುತ್ತಾ? ಬೆಳಗ್ಗೆ ಒಂದು ಟೈಮ್ ಇಲ್ಲ ಸರ್. ಬೆಳಗ್ಗೆ ಒಂದು ಅಷ್ಟೇ, ಮತ್ತೆ ಮನೇಲಿ ಕೆಲಸ ಇರಲಿಲ್ಲ, ಮತ್ತೆ ಕೆಲಸ ಮಾಡ್ಕೊಂಬರಕಲ್ಲ ಸರ್. ಹಂಗಾಗಿ ವಿದ್ಯಾರ್ಥಿಗಳು ಭಾಳ ಪ್ರಾಬ್ಲಮ್ ಆಗ್ತಿದೆ ಸರ್. ಹಂಗಿಲ್ಲ ಸರ್, ಕೇರ್ ಮಾಡಲಿಲ್ಲ. ಶಾಸಕರಿಗೆ ಒಂದ್ಸಲ ಮನವಿ ಸಲ್ಲಿಸಬೇಕು. ಕಳಿಸಿದ್ವಿ ಸರ್ ಅಂತ ಹೇಳಿ. ನಮ್ಮೂರಲ್ಲಿ ಬಸ್ಸಿನ ಸೌಕರ್ಯ ಇಲ್ಲ. ನಿಮ್ಮ ಯಾವ ಊರು? ನಮ್ಮದು ಬಂಕಾಪುರ ಸರ್, ಉಡುಮಕಲ್. ಬಂಕಾಪುರಿಂದ ಉಡುಮಕಲ್ಲಿಗೆ ಹೋಗ್ತೀರಾ? ಹ್ಞೂ ಸರ್. ಹೇಳ್ರಿ. ಉಡುಮಕಲ್ಲಿಗೆ ಹೋಗ್ತೀವಿ. ನಮಗೆ ಬಸ್ಸಿನ ಸೌಕರ್ಯ ಯಾವುದೂ ಥರದ ಇಲ್ಲ. ಅದಕ್ಕಂದಲೇ ನಮಗೆ ಶಾಲೆಗೆ ಬರೋದಕ್ಕೆ ಇದಾಗ್ತಿದೆ. ಹೋಗೋ ಹೊತ್ನಾಗೂ ಸಂಬಂಧಿಗೂ ಲೇಟಾಗಿ ಹೋಗ್ತೀವಿ. ಮನೇಲೆ 7 ಗಂಟೆಗೆ ಹೋಗ್ತೀರಿ, ಇವಾಗ ಸಮಾಜಿಗೆ 6:30 ಬರ್ತೀರಿ. ಏನಂತ ನಿಮ್ಮ ಸಮಸ್ಯೆ ಅಂತ ಮನೆಯಲ್ಲೆಲ್ಲ ಕೇಳ್ತಾರೆ. ಅದಕ್ಕಂದಲೇ ನಮಗೆ ಬಸ್ಸಿನ ಸೌಕರ್ಯ ಒದಗಿಸ್ಕೊಡ್ಬೇಕಂತಂದು ತಮ್ಮಲ್ಲಿ ವಿನಂತಿ